ಈ ಸಿನಿಮಾಗೆ ಶುಭಾ ಪೂಂಜಾ ಅವರು ನನ್ನ ಆಪೋಸಿಟ್ ಕ್ಯಾಸ್ಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ತುಂಬ ಎಕ್ಸೈಟ್ ಆಗಿತ್ತು ನನಗೆ. ಬಿಕಾಸ್ ಒಬ್ಬ ಫ್ಯಾನು ಅವ್ನ ಐಡಲ್ ಜೊತೆ ಆ್ಯಕ್ಟ್ ಮಾಡೋದಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ವಿಷಯ ಅದು. ಸೊ ಆದ್ದರಿಂದ ಒಂಥರದ ಎಕ್ಸೈಟ್ಮೆಂಟ್ ಇತ್ತು. ಸ್ಟಾರ್ಟಿಂಗಲ್ಲಿ ನಾನು ಅವ್ರಿಗೆ ಮ್ಯಾಮ್ ಅಂತ ಕರಿತಾ ಇದ್ದೆ. ಅವ್ರು ಬೈತಾ ಇದ್ರೆ ಮ್ಯಾಮ್ ಅಂತ ಕರಿಬೇಡ, ನೀನು ಹೀರೋ ನಾನು ಹೀರೋಯಿನ್ ಅಂದ್ಕೊಂಡು ಆ ಥರ. ಮತ್ತು ಏನು ಅಂತಂದರೆ ಶುಭಾ ಅವ್ರದ್ದು ಒಂದು ಯಾವತ್ತೂ ನಾನು ಫಿಲ್ಮ್ಫೇರ್ ಅವಾರ್ಡ್ ಗೆದ್ದಿದ್ದೀನಿ, ನನ್ನ ಆ್ಯಟಿಟ್ಯೂಡು ಅದೆಲ್ಲ ಏನೂ ಇಲ್ಲ. ಒಂದು ನಾರ್ಮಲ್ ಇವಾಗ ನ್ಯೂ ಕಮರ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಆರ್ಟಿಸ್ಟ್ಗಳಿಗೆ, ಅದೇ ರೀತಿ ಶಿ ಯೂಸ್ ಟು ಜೆಲಪ್ ವಿತ್ ಆಲ್ ಅವರ್ ಟೀಮ್. ಅಂದರೆ ನಾನಾಗಿರ್ಬೋದು, ಶೃಂಗ, ಜಾನ್ವಿ, ಹೊಸಬ್ರು ಅಂತ ಯಾವತ್ತೂ ಅವ್ರು ಟ್ರೀಟ್ ಮಾಡಿಲ್ಲ. ರಿಯಲ್ ಲೈಫಲ್ಲಿ ಹೇಳ್ತಾನೆ ನನ್ನ ಫ್ಯಾನು ಅಂತ, ಬಟ್ ಗೊತ್ತಿಲ್ಲ ವೆದರ್ ಹಿ ರಿಯಲಿ ಈಸ್ ಅಂತ. ಬಟ್ ಹೀಸ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ಫ್ಯಾನ್ ಆಗಿಯೂ ತುಂಬ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆಮೇಲೆ ರೆಸ್ಟ್ ಆಫ್ ದ ಕಾಮಿಡಿ ಸ್ಟಫಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ದೇವರಣಗೂ ತುಂಬ ಭಯ ಇತ್ತು, ನಾನು ಕೋ ಆ್ಯಕ್ಟ್ರೆಸ್ ಆಗಿ ಯಾರು ಸಿಗ್ತಾರೋ ಅಂತ ಭಯ ಇತ್ತು. ಬಿಕಾಸ್ ಫಸ್ಟ್ ಫಿಲ್ಮು ಆ ಇನ್ಹಿಬಿಷನ್ ಎಲ್ಲ ಇತ್ತು. ಬಟ್ ಬಿಕಾಸ್ ಜಾಹ್ನವಿ ವಾಸ್ ದರ್, ಇಟ್ ವಾಸ್ ಲೈಕ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ. ಇನಿಷಿಯಲಿ ಈ ಫಿಲ್ಮಲ್ಲಿ ನಮ್ಮ ಪ್ಲೇಸ್ಮೆಂಟ್ ಮೋಸ್ಟ್ಲಿ ಹೇಗಿತ್ತಂದರೆ, ನಾವು 5 ಜನ ಒಂದು ಯೂನಿಟು, ಆಲ್ 5 ಅಸ್ ಬುಲೆಟ್ ಸರು, ಶ್ರವಂತು, ಶೃಂಗ, ಶುಭ ಮತ್ತು ನಾನು. ಸೊ ನಮ್ಮ ಪ್ಲೇಸ್ಮೆಂಟ್, ಸೀನ್ ಪ್ಲೇಸ್ಮೆಂಟಲ್ಲಿ ನಾನು ಶುಭ ಆಲ್ಮೋಸ್ಟ್ ಟುಗೆದರ್ ಇದ್ವಿ. ಅದರಿಂದ ನಾನು ಶುಭ ಯಾವಾಗಲೂ ಒಂದು ಜೋಕ್ ಇದೆ ನಮ್ಮ ಮಧ್ಯದಲ್ಲಿ, ನಮ್ಮ ರಿಸ್ಪೆಕ್ಟಿವ್ ಹೀರೋಸ್ಗಿಂತ ಜಾಸ್ತಿ ನಮ್ಮ ನಡುವೆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ. ಸೊ ಆ ಥರ ಆಯಿತು. ಶುಭ ವಾಸ್ ಸೋ ಸ್ವೀಟ್ ಅಂದರೆ ಅವರು ಇಷ್ಟೊಂದು ಸಿನಿಮಾ ಮಾಡಿದ್ದಾರೆ, ಇದು ಅದು ಏನಿಲ್ಲ. ಶಿ ಮೇಡ್ ಇಟ್ ಫೀಲ್ ಸೋ ಸೋ ಲವ್ಲಿ. ಅವಳು ನನಗಿಂತ ಸೀನಿಯರ್, ಆ ಥರ ಏನು ಫೀಲಿಂಗ್ ಕೊಟ್ಟೇ ಇಲ್ಲ ಅವಳು. ಮುದ್ದಾಗಿ ಮಾತಾಡುವಾಗ ಆ ಸಾಂಗ್ದು ಒಂದು ಮಾಂಟೇಜಿಯ ಶಾರ್ಟ್ಸಲ್ಲೆಲ್ಲ ಶಿ ಯೂಸ್ ಟು ಗೈಡ್ ಮೀ, ಟೀಚ್ ಮಾಡ್ತಾಯಿದ್ರು ಎಷ್ಟೋ ಕಡೆ. ನೋಡು ಶ್ರವಂತ್, ಇದು ಈ ಥರ ಮಾಡು, ಅದು ಆ ಥರ ಮಾಡು, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ. ಬಿಕಾಸ್ ಆ ಸಾಂಗ್ನ ಕೊರಿಯೋಗ್ರಾಫ್ ಮಾಡಿದ್ದು ಬಂದುಬಿಟ್ಟು ಚೈತನ್ಯ ಸರ್. ಸೊ ಆ ಟೈಮಲ್ಲಿ ಚೈತನ್ಯ ಸರ್ ಬಿಡ್ತಾಯಿದ್ರು ನಮಗೇನೆ ಕೆಲವೊಂದು ಶಾರ್ಟ್ಸಲ್ಲಿ ಇಂಡಿಪೆಂಡೆನ್ಸಿ ಕೊಡ್ತಾಯಿದ್ರು. ಈ ನೀವು ಮಾಡ್ಕೊಳ್ಳಿ, ಯಾವ ಥರ ಮಾಡ್ತಿರೋ ಕೆಮಿಸ್ಟ್ರಿ ವರ್ಕೌಟ್ ಮಾಡ್ಕೊಳ್ಳಿ ಅಂತ. ಆ ಟೈಮಲ್ಲಿ ತುಂಬ ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಸರ್ತಿ ಡೈಲಾಗ್ಸ್ನ ಹೇಳಬೇಕಾದ್ರೆ ವಾಯ್ಸ್ ಮಾಡ್ಯುಲೇಷನ್ಸಲ್ಲಾಗಿರ್ಬೋದು, ಬಾಡಿ ಲ್ಯಾಂಗ್ವೇಜಲ್ಲಿ, ಡೈಲಾಗ್ ಡೆಲಿವರಿ ಟೈಮಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಶುಭ ಅವರು. ಸೊ ಥ್ಯಾಂಕ್ಸ್ ಟು ಹರ್. ಸಿನಿಮಾ ಹಾಡುಗಳ ವಿಷಯ ಕಂಪೋಸಿಂಗ್ ಬಂದಾಗ ಎಲ್ಲ ಹಾಡುಗಳು ಚೆನ್ನಾಗಿ ಬರ್ತಿತ್ತು. ಎಲ್ಲೂ ಅವ್ರು ತುಂಬ ಕಾಮಾಗಿರ್ತಾರೆ ಕಂಪೋಸಿಂಗ್ ಬಂದಾಗ್ಲೂ, ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಒಂದೇ ಒಂದು ಇದರಲ್ಲಿ ನನಗೂ ಅವ್ರಿಗೂ ಒಂದು ಆರ್ಗ್ಯುಮೆಂಟ್ ಆಯಿತು. ನನಗೆ ಟಪಾಂಗುಚಿ ಸಾಂಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಈ ಸ್ಕ್ರಿಪ್ಟಿಗೆ ಟಪಾಂಗುಚಿ ಸಾಂಗ್ ಬೇಡ, ಅಕ್ಕಪಕ್ಕದಲ್ಲಿ ಎಲ್ಲರೂ ಮಾಡ್ತಾಯಿದ್ದಾರೆ ಟಪಾಂಗುಚಿ ಸಾಂಗ್, ಅದು ಯೂಶುವಲ್ ಆಗೋಗಿದೆ, ಬೇರೆ ಏನಾದರೂ ಮಾಡೋಣ ಅಂತ. ಇಲ್ಲ ನೀವು ಮಾಡಲೇಬೇಕು ಟಪಾಂಗುಚಿ ಸಾಂಗ್ ಅಂತ. ಆವಾಗಲೇ ಬೀಜ ಸಾಂಗ್ ಬಂದಿದ್ದು. ಇನಿಷಿಯಲಿ ಬೀಜ ಸಾಂಗ್ ಐಟಮ್ ಸಾಂಗ್ ಅಂತ ಹೇಳಿದ್ರು. ನನಗೂ ಶುಭಂಗೂ ಒಂದು ಆಸೆ ಇತ್ತು ನಾವು ಮಾಡಬೇಕು ಅಂತ. ಸೊ ಮೇಘನಾ ನಾಯ್ಡನ್ನು ಕರೆಸಿದ್ರು. ನಾವು ಸಿಕ್ಕಿದ್ದೆ 1-2 ಶಾರ್ಟಲ್ಲಿ ನಮ್ಗೆ ಸಿಕ್ಕಿದ್ದೆ ಚಾನ್ಸ್ ಅಲ್ಲ ಅಂತ ಹೇಳಿಬಿಟ್ಟು ಮೇಘನಾ ನಾಯ್ಡು ಇಲ್ಲಿ ಬಂದರೆ ನಾವು ಸ್ವಲ್ಪ ಹಿಂಗೆ ಬಂದು ಹಿಂಗೆ ಡ್ಯಾನ್ಸ್ ಮಾಡೋದು, ಹಿಂಗೆ ಡ್ಯಾನ್ಸ್ ಮಾಡ್ತಿದ್ವಿ. ಒಂದು ಸಿನಿಮಾ ಅಂದರೆ ಒಂದು ತುಂಬ ಎಸೆನ್ಷಿಯಲ್ ಮತ್ತು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇಸ್ ಮ್ಯೂಸಿಕ್. ಓಕೆ, ಅದರಲ್ಲಿ ಚೈತನ್ಯ ಅವರು ತುಂಬ ಗಮನ ವಹಿಸ್ಕೊಂಡು ಆ 5 ಹಾಡುಗಳನ್ನು, ಟ್ಯೂನನ್ನು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ನಿಮ್ಗೆ ಯಾವ ಒಂದು ಹಾಡು ಓಕೆ 4 ಹಾಡು ಚೆನ್ನಾಗಿದೆ ಅಥವಾ 3 ಚೆನ್ನಾಗಿದೆ ಅಂತ ಅನ್ಸಲ್ಲ. ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ಅದು, ಒಂದು 5 ಆಲ್ಬಮ್. ಐ ಥಿಂಕ್ ಅನೂಪ್ ಸಿಲಿನ್ ಹ್ಯಾಸ್ ಡನ್ ಎ ವಂಡರ್ಫುಲ್ ಆ್ಯಂಡ್ ಬ್ರಿಲಿಯಂಟ್ ಜಾಬ್ ಫಾರ್ ಪರಾರಿ. 5 ಹಾಡುಗಳು ನೀವು ಎಷ್ಟೇ ಸಲ ಕೇಳಿದ್ರು ನಿಮಗೆ ಮತ್ತೆ ಕೇಳಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟ್ ಜನರೇಟ್ ಮಾಡುತ್ತೆ. ಆ್ಯಂಡ್ ಹಾಡುಗಳು ವ್ಯಾಲ್ಯೂ ಜಾಸ್ತಿ ಆಗೋದು ಒಂದ್ಸಲ ನೀವು ಹಾಡು ಕೇಳಿರ್ತೀರ, ಆ ಹಾಡನ್ನು ನೀವು ನೆನೆಸ್ಕೊಳ್ಳೋದು ಹೆಂಗೆ, ನೀವು ವಿಜುವಲ್ಸ್ ನೋಡಿದಾಗ. ಆ್ಯಂಡ್ ವಿಜುವಲ್ಸ್ ಆಫ್ ಪರಾರಿ ಸಾಂಗ್ಸ್ ಆರ್ ಎ ಟ್ರೀಟ್ ಟು ವಾಚ್.